ಭಾರತ ಪಾಕಿಸ್ತಾನ ಏಷ್ಯಾ ಕಪ್ ಹಣಾಹಣಿ ಶುರುವಾಗಿದೆ. ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ ಪಾಕಿಸ್ತಾನ. ದುಬೈನ ಅಂತಾರಾಷ್ಟ್ರೀಯ ಸ್ಟೇಡಿಯಂನಲ್ಲಿ ಪಂದ್ಯ ಆರಂಭ ಆಗಿದೆ. ಬದ್ಧ ವೈರಿಗಳ ಬಗ್ಗು ಬಡಿಯೋದಕ್ಕೆ ಭಾರತ ಸಜ್ಜಾಗಿರುವಂಥದ್ದು. ಇನ್ನು ಭಾರತದ ತಂಡ ಯಾರ್ಯಾರಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಅಭಿಷೇಕ್ ಶರ್ಮಾ, ಶುಭಮನ್ ಗಿಲ್, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಸಂಜು ಸ್ಯಾಮ್ಸನ್, ಹಾಗೆ ಶಿವಮ್ ದುಬೆ, ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್, ಜಸ್ಪ್ರೀತ್ ಬುಮ್ರಾ, ವರುಣ್ ಚಕ್ರವರ್ತಿ ಸೇರಿದಂತೆ ಭಾರತ ತಂಡ ಇದೆ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯ ದುಬೈನಲ್ಲಿ ನಡೀತಾ ಇರುವಂಥದ್ದು. ಇದು ಟೂರ್ನಿಯಲ್ಲಿ ಎರಡು ತಂಡಗಳ ಎರಡನೇ ಪಂದ್ಯವಾಗಿದೆ. ಇದಕ್ಕೂ ಮೊದಲು ತಮ್ಮ ಮೊದಲ ಪಂದ್ಯದಲ್ಲಿ ಭಾರತ UAE ತಂಡವನ್ನು ಸೋಲಿಸಿದ್ರೆ ಪಾಕಿಸ್ತಾನ ಒಮಾನ್ ತಂಡವನ್ನು ಸೋಲಿಸಿದೆ. ಹಾಗಾಗಿ ಭಾರಿ ರೋಚಕತೆಯಿಂದ ಕೂಡಿದೆ ಈ ಪಂದ್ಯ. ಭಾರತ ಪಾಕಿಸ್ತಾನ ಏಷ್ಯಾ ಕಪ್ ಹಣಾಹಣಿ ಆಗದೆ. ಟಾಸ್ ಗೆದ್ದು ಇನ್ನೊಂದು ಕಡೆ ಪಾಕ್ ಕೂಡ ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿದೆ. ಇನ್ನು ಪಹಲ್ಗಾಮ್ ಯುದ್ಧದ ಬಳಿಕ ಪಾಕಿಸ್ತಾನ ವರ್ಸಸ್ ಭಾರತ ಮೊದಲ ಬಾರಿ ಮುಖಾಮುಖಿ ಆಗ್ತಾ ಇರೋದು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಯುದ್ಧ ಆದ ನಂತರದಲ್ಲಿ ಯಾಕೆ ಪಾಕಿಸ್ತಾನ ವರ್ಸಸ್ ಭಾರತ ಮ್ಯಾಚ್ ಆಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ವಿರೋಧಗಳು ಕೂಡ ನಡೆದಿತ್ತು, ಸಾಕಷ್ಟು ಚರ್ಚೆಗಳೆಲ್ಲವೂ ಕೂಡ ನಡೆದಿತ್ತು. ಈ ಬೆನ್ನಲ್ಲೇ ಟಾಸ್ ಗೆದ್ದು ಬ್ಯಾಟಿಂಗನ್ನು ಕೂಡ ಆಯ್ಕೆ ಮಾಡಿಕೊಂಡಿದ್ದೆ ಪಾಕ್. ಅಂದರೆ ಪಂದ್ಯ ನಡೆಯತ್ತಾ ನಡೆಯಲ್ವೋ ಅನ್ನುವಂಥ ಒಂದು ಅನುಮಾನಗಳೆಲ್ಲವೂ ಕೂಡ ಇತ್ತು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಭಾರತ ಪಾಕಿಸ್ತಾನ ಏಷ್ಯಾ ಕಪ್ ಹಣಾಹಣಿ ಜೋರಾಗಿದೆ. ಹಾಗಾಗಿ ಮ್ಯಾಚ್ ಕೂಡ ಸದ್ಯ ಈಗ ಆರಂಭ ಆಗಿದೆ. ಟಾಸ್ ಗೆದ್ದ ಪಾಕಿಸ್ತಾನ ನಾಯಕ ಮೊದಲು ಬ್ಯಾಟಿಂಗ್ ಅನ್ನ ಮಾಡೋದಕ್ಕೆ ಕೂಡ ನಿರ್ಧಾರವನ್ನ ಮಾಡಿದ್ದಾರೆ. ಹೀಗಾಗಿ ಎರಡೂ ತಂಡಗಳ ಆಡುವ 11ರ ಬಳಗವೂ ಕೂಡ ಸದ್ಯ ಹೊರ ಬೆದ್ದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ. ಪ್ರೇಮ್ ಕುಮಾರ್, ಇನ್ನು ಪಹಲ್ಗಾಮ್ ಯುದ್ಧದ ಬಳಿಕ ಮೊದಲ ಬಾರಿ ಮುಖಾಮುಖಿ ಆಗ್ತಾ ಇರುವಂತದ್ದು ಭಾರತ ವರ್ಸಸ್ ಪಾಕಿಸ್ತಾನ. ಹಾಗಾಗಿ ಕ್ರೇಜ್ ನ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಹೇಗಿದೆ ಕ್ರೇಜ್? ಈಗಾಗ್ಲೇನೆ ಪಂದ್ಯ ಸ್ಟಾರ್ಟ್ ಆಗಿದೆ ದಿವ್ಯಶ್ರೀ ದಾಸ್. ಈಗಾಗಲೇ ಮೊದಲ ವಿಕೆಟ್ ಅನ್ನ ಕೂಡ ಪಾಕಿಸ್ತಾನ ಕಳೆದುಕೊಂಡಿದೆ. ಈ ಪಿಚ್ ಪ್ರಕಾರ ಟಾಸ್ ವಿನ್ ಆದ ತಂಡ ಮೊದಲು ಬೌಲಿಂಗ್ ಮಾಡ್ಲಿಕ್ಕೆ ಮುಂದಾಗತ್ತೆ. ಆದ್ರೆ ಪಾಕಿಸ್ತಾನ ಯಾವ ನಿರೀಕ್ಷೆಯಲ್ಲಿ ಬ್ಯಾಟಿಂಗ್ ಅನ್ನ ಆಯ್ದುಕೊಳ್ತೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಆರಂಭಕ್ಕೆ ವೇಗಿಗಳನ್ನ ಎದುರಿಸೋದು ಕಷ್ಟ. ಸೆಕೆಂಡ್ ಹಾಫ್ ಅಲ್ಲಿ ಇಲ್ಲಿ ಡ್ಯೂ ಇರೋ ಕಾರಣಾಂತರಗಳಿಂದ ಬ್ಯಾಟಿಂಗ್ ಈಸಿ ಆಗತ್ತೆ ಅನ್ನೋ ಕಾರಣಕ್ಕೆ ಯಾರೇ ಟಾಸ್ ಗೆದ್ರು ಕೂಡ ಆರಂಭಿಕವಾಗಿ ಎದುರಾಳಿ ತಂಡವನ್ನ ಬ್ಯಾಟಿಂಗ್ ಮಾಡ್ಲಿಕ್ಕೆ ಬಿಡ್ತಾರೆ. ಆದ್ರೆ ಇಲ್ಲಿ ಪಾಕಿಸ್ತಾನ ಮೇ ಬಿ ಏನೋ ಒಂದು ಷಡ್ಯಂತ್ರದ ಮೂಲಕ ಪಾಕಿಸ್ತಾನವನ್ನ ಕಟ್ಟಿ ಹಾಕಬೇಕು, ಪಾಕಿಸ್ತಾನ ಭಾರತವನ್ನ ಕಟ್ಟಿ ಹಾಕ್ಬೇಕನ್ನುವ ಗೇಮ್ ಪ್ಲಾನ್ ಮೂಲಕ ಕಣಕ್ಕಿಳಿದ್ಬಿಟ್ಟು ಇವತ್ತು ಟಾಸ್ ಗೆದ್ರು ಕೂಡ ಮೊದಲು ತಾನೇ ಬ್ಯಾಟಿಂಗ್ ಮಾಡ್ಲಿಕ್ಕೆ ಮುಂದಾಗತ್ತೆ. ಈಗಾಗ್ಲೇನೆ ಮೊದಲ ವಿಕೆಟ್ ಅನ್ನ ಕಳೆದುಕೊಂಡಿದೆ. ಸೈಮ್ ಅಯೂಬ್ ಅವರ ವಿಕೆಟ್ ಅನ್ನ ಹಾರ್ದಿಕ್ ಪಾಂಡ್ಯ ತೆಗೆದಿದ್ದಾರೆ ದಿವ್ಯಾ ದಾಸ್. ಈಗಾಗ್ಲೇನೆ ಅದು ಒಂದು ಭಾರತಕ್ಕೆ ಗುಡ್ ನ್ಯೂಸ್. ಇನ್ನೊಂದ್ ಕಡೆಗೆ ಇದೇ ರೀತಿಯ ದಾಳಿ ಏನಾದ್ರೂ ಮುಂದುವರೆದ್ರೆ ಮೇ ಬಿ 100ರ ಗಡಿ ದಾಟುವುದರಲ್ಲಿ ತನ್ನೆಲ್ಲ ವಿಕೆಟ್ ಅನ್ನ ಕಳೆದುಕೊಳ್ಬಹುದು, ಅಥವಾ ಅತ್ಯಂತ ಕಡಿಮೆ ಮೊತ್ತಕ್ಕೂ ಕೂಡ ಪಾಕಿಸ್ತಾನ ತಂಡ ಕುಸಿಯುವ ಎಲ್ಲ ಸಾಧ್ಯತೆಗಳು ಕಾಡ್ತಾ ಇದೆ. ಯಾಕಂದ್ರೆ ಮೊದಲ ಹೆಜ್ಜೆಯನ್ನ ಭಾರತ ವಿಕೆಟ್ ನಂತ ಶುಭಾರಂಭ ಮಾಡ್ತಾ ಇದೆ. ಮೊದಲ ಎಸೆತದಲ್ಲೇ ವಿಕೆಟ್ ಬರ್ತಾ ಇದೆ ಅಂತ ಹೇಳಿದ್ರೆ ಈಗೊಂದು ಪಾಕಿಸ್ತಾನ ತಂಡದಲ್ಲಿ ಯಾರು ಇನ್ನಿಂಗ್ಸ್ ಅನ್ನ ಕಟ್ಟುವರು? ಹಾಗಾದ್ರೆ ಓಪನರ್ ಅಯೂಬ್ ಅವರು ಭಾರತವನ್ನ ನಾನು ಸೋಲಿಸ್ತೇನೆ ಅಂತ ಕೂಡ ಪ್ರೆಸ್ ಮೀಟ್ ಅಲ್ಲಿ ಹೇಳಿಕೆ ಕೊಟ್ಟಿದ್ರು. ಅವರೇ ಈಗ ಶೂನ್ಯಕ್ಕೆ ಔಟ್ ಆಗಿ ಹೋಗಿದ್ದಾರೆ. ಈಗ ಫರಾನ್ ಹಾಗೇನೆ ಮೊಹಮ್ಮದ್ ಹ್ಯಾರಿಸ್ ಇದ್ದಾರೆ, ಫಕರ್ ಜಮಾನ್, ಕ್ಯಾಪ್ಟನ್ ಆಗಿರ್ತಕ್ಕಂಥ ಸಲ್ಮಾನ್ ಆಗಾ ಇದ್ದಾರೆ, ಹಸನ್ ನವಾಜ್ ಇರುವುದು, ಹಾಗೇನೆ ಮೊಹಮ್ಮದ್ ನವಾಜ್, ಅಶ್ರಫ್, ಇಲ್ಲಿವರೆಗೂ ಕೂಡ ಬ್ಯಾಟಿಂಗ್ ಲೈನ್ ಅಪ್ ಇದೆ. ಆದ್ರೆ ಆರಂಭಿಕವಾಗಿ ಬುಮ್ರಾ ಬರ್ತಾರೆ ಅನ್ನುವ ಪ್ಲಾನ್ ಇತ್ತು. ಆದ್ರೆ ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಈಗಾಗ್ಲೇನೆ ಭಾರತದ ಬಲಾಢ್ಯ ಬೌಲಿಂಗ್ ಬಳಗವನ್ನ ಯಾವ ರೀತಿ ಎದುರಿಸುತ್ತೆ ಅಂತ ನೋಡ್ಬೇಕು. ಇನ್ನೊಂದ್ ಕಡೆಗೆ ನೀವು ಕೇಳ್ತಾ ಇದ್ರಿ ಸಂಭ್ರಮ ಈ ಬಾರಿ ಅಷ್ಟರ ಮಟ್ಟಿಗೆ ಏನಿಲ್ಲ. ಯಾಕಂತ ಹೇಳಿದ್ರೆ ನಾವು ಗ್ರೌಂಡ್ ಅಂತ ನೋಡಿದಾಗ ಇಂಡಿಯಾ ಪಾಕ್ ಮ್ಯಾಚ್ ಇದ್ದಾಗ ಯಾವ ಮೂಲೆಯಲ್ಲೂ ಕೂಡ ಕ್ರೌಡ್ಗೆ ಕೊರತೆ ಇರಲ್ಲ. ಆದಾಗ್ಯೂ ಈಗ ನಾವು ಕ್ರೀಡಾಂಗಣವತ್ತ ಕಣ್ಣಾಯಿಸಿದಾಗ ಆದಷ್ಟು ಕೆಲ ಭಾಗಗಳಲ್ಲಿ ಚೇರ್ಗಳು ಖಾಲಿ ಇರುವಂತದನ್ನ ಕೂಡ ನಾವು ಕಾಣಿಸ್ತಾ ಇದೀವಿ. ಹಾಗಾಗಿನೇ ಅಂಥದ್ದೊಂದು ದೊಡ್ಡ ಕ್ರೇಜ್ ಏನ್ ಇಲ್ಲ ಅನ್ಸುತ್ತೆ ದಿವ್ಯದಾಸ್. ಓಕೆ ಪ್ರೇಮ್ ಕುಮಾರ್, ಇನ್ನು ಅಂದ್ರೆ ಯುದ್ಧ ಆದ ನಂತರದಲ್ಲಿ ಹೈ ವೋಲ್ಟೇಜ್ ಕದನ ಬೇಕಿತ್ತಾ ಅನ್ನೋದಾಗಿ ಸಾಕಷ್ಟು ಚರ್ಚೆಗಳೆಲ್ಲವೂ ಕೂಡ ನಡೆದಿತ್ತು. ಈ ಎಲ್ಲ ಬೆಳವಣಿಗೆಯ ನಡುವೆಯೂ ಕೂಡ ಈಗ ಮ್ಯಾಚ್ ನಡೀತಾ ಇದೆ. ಸೊ ಈ ನೆಕ್ಸ್ಟ್ ಫೈಟ್ ಯಾವ ರೀತಿಯಾಗಿರಬಹುದು ಅಂತ ಹೇಳಿ? ನಿಜ, ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದಾಗ ಅದು ಒಂದು ರೀತಿಯ ಹೈ ವೋಲ್ಟೇಜ್ ಇರುತ್ತೆ. ಇನ್ನೊಂದ್ ಕಡೆಗೆ ದಿವ್ಯಶ್ರೀ ದಾಸ್, ಇವಾಗ್ಲೇನೆ ನಾನು ಹೇಳಿದ ಹಾಗೇನೆ ಕಳೆದ ಬಾರಿ ಎಲ್ಲ ನಾವು ಮ್ಯಾಚ್ ಗಳನ್ನ ನೋಡಿದಾಗ ಇಂಡಿಯಾ ಪಾಕ್ ಮ್ಯಾಚ್ ಅಂದಾಗ
ಎಲ್ಲ ದೇವಸ್ಥಾನಗಳಲ್ಲಿ ಮಾರ್ನಿಂಗ್ ಇಂದಾನೇ ಒಂದು ರೀತಿಯ ಪೂಜೆ ನಡೆಯೋದು, ಎಲ್ಲ ದೇವಸ್ಥಾನಗಳಲ್ಲಿ ಗೆದ್ದು ಬಾ ಇಂಡಿಯಾ ಅಂತ ಹೇಳು ಒಂದು ರೀತಿಯ ಪೂಜೆ, ಸಂಭ್ರಮ, ಸಡಗರ ಮನೆ ಮಾಡ. ಅದ್ರಲ್ಲೂ ಕೂಡ ಭಾನುವಾರ ಬಂತಂತ ಹೇಳಿದ್ರೆ ಪ್ರತಿ ಗ್ರೌಂಡ್ ಅಲ್ಲೂ ಒಂದು ರೀತಿಯ ಸಂಭ್ರಮಾಚರಣೆ, ಗೆದ್ದು ಬಾ ಇಂಡಿಯಾ ಅಂತ ಹೇಳಿ ಒಂದು ಸ್ಲೋಗನ್ ಕೂಗ್ತಾ ಇದ್ರು. ಆದ್ರೆ ಈ ಬಾರಿ ಒಂದಿಷ್ಟು ಬದಲಾವಣೆಗಳಾಗಿದೆ. ಯಾಕಂತ ಹೇಳಿದ್ರೆ ನಾವು ಪಹಲ್ಗಾಮ್ ದಾಳಿಯನ್ನ ನೋಡಿದ್ದೇವೆ. 26 ಜನರನ್ನ ಅಮಾನುಷ್ಯವಾಗಿ ಗುಂಡಿಟ್ಟು ಕೊಲೆಯನ್ನ ಮಾಡ್ತಾರೆ. ಅದಾದ ಬಳಿಕ ಎರಡು ದೇಶದ ನಡುವೆ ಯುದ್ಧ ಆರಂಭ ಆಗತ್ತೆ. ಈ ಎಲ್ಲ ಛಾಯೆ ಮಾಸುವುದರೊಳಗಾಗಿ ಪ್ರಧಾನಿಗಳು ಆ ಹಂತಕ್ಕೇನೆ ಹೇಳಿರ್ತಾರೆ ದಾಸ್, ಏನಂತ ಹೇಳಿದ್ರೆ ನಾವು ರಕ್ತ ಮತ್ತು ನೀರು ಎರಡನ್ನು ಒಟ್ಟಿಗೆ ಹರಿಸ್ಲಿಕ್ಕೆ ಸಾಧ್ಯ ಇಲ್ಲ ಪಾಕಿಸ್ತಾನಕ್ಕೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಹಾಗಾಗಿ ಆ ಒಂದು ಹೇಳಿಕೆಯ ಆಧಾರದ ಮೇಲೆ ಆ ಒಂದು ಮನಸ್ಥಿತಿ ಎಲ್ಲರೂ ಕೂಡ ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ಭಾರತೀಯರೆಲ್ಲರೂ ಪಾಕಿಸ್ತಾನವನ್ನು ವಿರೋಧ ಮಾಡಿದ್ದೀವಿ. ಈಗ ಯಾಕೆ ಕ್ರಿಕೆಟ್ ಅನ್ನುವ ನಿರೀಕ್ಷೆಯಲ್ಲಿ ಸಾಕಷ್ಟು ವಿರೋಧ ಪಕ್ಷಗಳು, ಜೊತೆಗೆ ಅಲ್ಲಿ ಹುತಾತ್ಮರಾದ ಕುಟುಂಬದವರು ಎಲ್ಲರೂ ಕೂಡ ಈಗ ಮ್ಯಾಚ್ ಬೇಕಿತ್ತ, ಅಗತ್ಯ ಇತ್ತ ಅನ್ನುವ ಒಂದು ನೀರಸ ಪ್ರತಿಕ್ರಿಯೆ ಎಲ್ಲಾ ಕಡೆ ಇಲ್ಲ ಇತ್ತು. ಹಾಗಾಗಿ ಯಾರೇ ಕೇಳಿದ್ರು ಮ್ಯಾಚ್ ಆಡುವ ಅಗತ್ಯ ಏನಿರ್ಲಿಲ್ಲ ನಮಗೆ. ಪಾಕಿಸ್ತಾನವನ್ನ ಎಲ್ಲ ರೀತಿ ದೂರ ಇಟ್ಟಾಗ ನಾವು ಇದೊಂದು ಕ್ರಿಕೆಟ್ಗೂ ರಕ್ತಕ್ಕೂ ಮ್ಯಾಚ್ ಮಾಡ್ತೀರಾ ಹಾಗಾದ್ರೆ ನೀವು ಅಂತ ಪ್ರಶ್ನೆಯನ್ನು ಕೇಳುವ ಹಂತಕ್ಕೆ ಬಂದಿತ್ತು. ಹಾಗಾಗಿ ಎಲ್ಲೋ ಒಂದು ಬಾರಿ ಭಾನುವಾರನೇ ಇಂಡಿಯಾ ಪಾಕ್ ಮ್ಯಾಚ್ ಬಂದ್ರು ಇಡೀ ವಿಶ್ವವೇ ಕಾತುರದಿಂದ ಕಾಯ್ತಾ ಇತ್ತು. ಅಂತರದಲ್ಲಿ ಕ್ರಿಕೆಟ್ ಅಂತ ಅಂದಾಗ ಇದನ್ನ ಬಹಳ ಸಂಭ್ರಮಿಸ್ತಾ ಇದ್ರು. ಒಂದ್ ಕಡೆಗೆ ಆಲ್ರೆಡಿ ಸೋಲ್ಡ್ ಔಟ್ ಆಗ್ತಿದ್ದಂತ ಟಿಕೆಟ್ಗಳು ಈ ಬಾರಿ ಕಡಿಮೆ ಮೊತ್ತಕ್ಕೆ ಅಮೌಂಟ್ ಅನ್ನ ಕಡಿಮೆ ಮಾಡಿದ್ರು ಕೂಡ ಟಿಕೆಟ್ ಸೋಲ್ಡ್ ಔಟ್ ಆಗ್ಲಿಲ್ಲ ಅನ್ನೋದು ಕೇಳಿ ಬಂದಿತ್ತು. ಈಗ ನಾವು ಗ್ರೌಂಡ್ ನೋಡಿದಾಗ ಅದು ಸರಿ ಅನ್ನಿಸ್ತಾ ಇದೆ, ಯಾಕಂದ್ರೆ ಅಲ್ಲಲ್ಲೇ ಖಾಲಿ ಕಾಣಿಸ್ತಾ ಇದೆ. ಹಾಗಾಗಿ ಎಲ್ಲೋ ಒಂದ್ ಕಡೆಗೆ ಪಾಕಿಸ್ತಾನಿಯರ ಆ ಒಂದು ತಾಲಿಬಾನಿ ಮನಸ್ಥಿತಿನ, ಆ ಒಂದು ಟೆರರಿಸಂ ಆಕ್ಟಿವಿಟೀಸ್ ನ ಇನ್ನೂ ಕೂಡ ಭಾರತೀಯರು ಯಾರು ಕೂಡ ಸಹಿಸ್ಕೊಳ್ಳಕ್ ಸಾಧ್ಯ ಇಲ್ಲ. ಕ್ರಿಕೆಟ್ ಅದರಿಂದ ಸ್ವಲ್ಪ ದೂರ ಇರಬೇಕಿತ್ತು, ಅವ್ರನ್ನ ಬಾಯ್ಕಟ್ ಇದ್ರಲ್ಲೂ ನಾವು ಮಾಡಬೇಕಿತ್ತು. ಬರೀ ನೀರೊಂದೇ ಮಾಡಿದ್ರಲ್ಲ, ಪ್ರತಿ ಒಂದು ಅಂಶದಲ್ಲೂ ಪಾಕಿಸ್ತಾನವನ್ನ ಹೊರಗಿಡ್ಬೇಕು ಅನ್ನೋದು ಪ್ರತಿಯೊಬ್ಬನ ಭಾರತೀಯನ ಕನಸು, ಕೂಗು ಎಲ್ಲವೂ ಆಗಿತ್ತು. ಹಾಗಾಗಿನೇ ಇವತ್ತಿನ ಕ್ರಿಕೆಟ್ ಮೇಲೆ ಅದನ್ನೆಲ್ಲವನ್ನು ಕೂಡ ಹೇರಲಾಗಿದೆ. ಹಾಗಾಗಿ ಎಲ್ಲೋ ಒಂದ್ ಕಡೆಗೆ ಒಂದಿಷ್ಟು ಕ್ರೇಜ್ ಕಡಿಮೆ ಆಗಿದ್ರು ಕೂಡ ಈಗ ಅಟ್ ಪ್ರೆಸೆಂಟ್ ಆಡ್ತಾ ಇದೀವಪ್ಪ, ಏನು ಮಾಡಕ್ಕಾಗಲ್ಲ. ಇದು ಒಂದು ಆಟಗಾರ ವೈಯಕ್ತಿಕ ನಿರ್ಧಾರ ಅಲ್ಲ, ಒಂದು BCCI ನಿರ್ಧಾರ. ಹಾಗಾಗಿನೇ ಆ ಒಂದು ನಿರ್ಧಾರಕ್ಕೆ ಆಡ್ತಾ ಇದ್ದಾರೆ. ಈಗ ಗೆದ್ದು ಬರಲಿ, ಆ ಮೂಲಕವಾಗಿದ್ರು ಕೂಡ ಪಾಕಿಸ್ತಾನಕ್ಕೆ ಮಣ್ಣು ಮುಕ್ಕಿಸ್ಲಿ, ಹೀನಾಯವಾಗಿ ಅವನು ಸೋಲಿಸ್ಲಿ ಅಂತ ಎಂಡ್ ಆಫ್ ದಿ ಡೇ ಕ್ರಿಕೆಟ್ ಪ್ರೇಮಿಗಳು ಕೇಳ್ಕೊತಾ ಇದ್ರು. ಆ ನಿಟ್ಟಿನಲ್ಲಿ ಈಗಾಗ್ಲೇನೆ ಶುಭಾರಂಭನೇ ಆಗಿದೆ ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ಪ್ರೇಮ್ ಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಭಾರತ ಪಾಕಿಸ್ತಾನ ಏಷ್ಯಾ ಕಪ್ ಹಣಾಹಣಿ ನಡೀತಾ ಇದೆ. ಟಾಸ್ ಗೆದ್ದು ಬ್ಯಾಟಿಂಗ್ ಅನ್ನು ಕೂಡ ಪಾಕಿಸ್ತಾನ ಆಯ್ಕೆ ಮಾಡಿಕೊಂಡಿದೆ. ದುಬೈನ ಅಂತಾರಾಷ್ಟ್ರೀಯ ಸ್ಟೇಡಿಯಂನಲ್ಲಿ ನಡೀತಾ ಇರುವಂತಹ ಪಂದ್ಯ ಇದು. ಬದ್ಧ ವೈರಿಗಳ ಬಗ್ಗು ಬಡಿಯೋದಕ್ಕೆ ಭಾರತ ಕೂಡ ಈಗಾಗಲೇ ಸಜ್ಜಾಗಿದೆ. ಹಾಗಾಗಿ ಅಭಿಷೇಕ್ ಶರ್ಮಾ, ಶುಭಮನ್ ಗಿಲ್, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಹಾಗೆ ಸಂಜು ಸ್ಯಾಟ್ಸನ್, ಶಿವಮ್ ದುಬೆ, ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್ ಸೇರಿದಂತೆ ಭಾರತ ತಂಡ ಕೂಡ ಸಿದ್ಧವಾಗಿ ಆಡ್ತಾ ಇದೆ.